ಅದು ದೇಶ ವಿರೋಧಿ ಮಾತುಗಳು ಆಗ್ಬಾರ್ದು, ದೇಶಕ್ಕೆ ಇದಾಗೂ ಮಾತಾಡಬೇಕು. ಹಂಗೆ ಮೋದಿ ಸುಮ್ಮನೆ ಇದ್ಬಿಟ್ಟಿದ್ರೆ ಇವಾಗ ಸುಮ್ಮನೆ ಬರ್ಡನ್ ಅವ್ರದೇ ಮೇಡಮ್, ಅವರೇ ಮಾಡ್ಬೇಕಾಗಿರೋದು. PM ಅವರೇ ಮಾಡಬೇಕು. ಇವನೇ ಸ್ಟೇಟ್ಮೆಂಟ್ ಕೊಡಬೇಕೆಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಯಾರು ಕೊಡ್ಬೇಕು? ಎಲ್ಲ ಸುಮ್ಮನೆ ಕರ್ನಾಟಕದ ಇಂಡಿಯಾದಲ್ಲೇ ಸದೋಗಿರೋ ಹರಿಯಾಣ ರಾಜಸ್ಥಾನ ಎಲ್ಲ ಕೊಡ್ಬೇಕಾಯ್ತು ಸ್ಟೇಟ್ಮೆಂಟ್. ಇವರು ಅವರೇ ಬಿಡಿ, ಸುಮ್ಮನೆ ವೇಸ್ಟ್ ಹೇಳೋದು. ನೀನು ಯಾವುದು ಇಂಡಿಯಾ ಫಸ್ಟ್, ಆಮೇಲೆ ಹೇಳ್ಬೇಡ ಬಿಡ. ಮೈನ್ ಲೀಡರ್ಸ್ RSS ನವರು ಅವರೆಲ್ಲ ಅವ್ರ ಸೊಸೆಂದಿರು ಅವರೆಲ್ಲ ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡ್ಕೊಡ್ರು ಎಲ್ಲ ಮುಸ್ಲಿಮ್ಸ್. ಸುಮ್ಮನೆ ಅವರೆಲ್ಲ ಸ್ಟೆಂಟ್ ಹೊಡಿತಿದ್ದಾರೆ. ಕಾಂಗ್ರೆಸ್ ಇನ್ನೇನು ದಬ್ಬಾಕಿರೋದಂದ್ರೆ ಅವ್ರು ಮಾಡೋದೇ ಏನು ಆಗೋದಿಲ್ಲ. ಮುಸ್ಲಿಮು ನೆಹರು ಸರ್, ಇವಳು ಗಂಡ ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂಡಿದಾರಲ್ಲ. ಮುಸ್ಲಿಮೇ ಮೇಡಮ್, ಧರ್ಮದ ಬಗ್ಗೆ ಕಿಚ್ಚು ಇದು ಮಾಡ್ತಾರ ಬಿಜೆಪಿ. ಧರ್ಮ ಹೊಡಿ ಏನೇನ ಹೇಳ್ತಾರೆ, ಧರ್ಮ ಯಾಕೆ ಹೊಡಿತಾರೆ? ನಿಮ್ಮವ್ರಿಗೆ ಏನಾರು ಕೊಟ್ಬಿಟ್ಟಿದೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರಂತೆ. ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವ್ರಲ್ಲ, ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಅವ್ರು ಡೆವಲಪ್ಮೆಂಟ್ ಆಯ್ತವ್ರು ಅಷ್ಟೇ. ಯಾರು ಒಂದು ಏನೋ ಕರ್ನಾಟಕದ ಒಂದು ಡೆವಲಪ್ಮೆಂಟ್ ಇದೆಯಾ? ಇವೆಲ್ಲ ಡೆವಲಪ್ಮೆಂಟ್ ಅದೇನು ಗೊತ್ತಾಗಲ್ಲ. ಈಗೆಲ್ಲ ತಿಂದಿರೋದೇನು ಅದೆಲ್ಲ ಬಸ್ಸಲ್ಲಿ ಓಡಾಡೋದು, ದಿನ ತಿನ್ನೋದು ಡೆವಲಪ್ಮೆಂಟ್. ಉಳಿಸ್ಕೊಂಡ್ಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು, ಆಮೇಲೆ ಹಾಲು ಬಿಸ್ಕೆಟ್. ರೈತರಿಗೆ ಮತ್ತೆ ರೈತರ ಮತ್ತೆ ಹಾಲು ಬೆಳೆಸೋದು, ರೈತ ಹಾಲು ಬೆಳೆಸ್ತಾರೆ. ಅಲ್ಲ ಮೇಡಮ್, ರೈತರಿಗೆ ಬರೋ ದುಡ್ಡು ಅಲ್ವಾ ಅದು ಬೋರ್ಡ್ಗೆ ಹೋಗೋದಿಲ್ಲ. ಮೇಡಮ್, ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ತಿಳ್ಕೋಬೇಕು ನೀವು. ಇನ್ನು 16 ಬಜೆಟ್ ಇಂಡಿಯಾದಲ್ಲೇ ಅವೇನು ಅಡ್ಮಿನಿಸ್ಟ್ರೇಟಿವ್ ಎಸ್ ಇಡೋರಿಲ್ಲ ಇದುವರೆಗೆ. ಮೋದಿನಿ ಇವೇನು ಗೊತ್ತಿಲ್ಲ ಅವಿಗೆ. ಅವನೆಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ರಾಸ್ಕೋನಲ್ಲಿ ಟೀ ಹಾಕೊಂಡು ಅಲ್ಮಾರಿ ಜನಾಂಗದಲ್ಲಿ ಹುಟ್ಟಿರೋನು ಅವನು. ಇಲ್ಲ ಅವನಿಗೆ ಅದಕ್ಕೆ ಮನ್ ಕಿ ಬಾತ್ ಅಂತ ಮಹಾರಾಜರು ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ. ಅವನು ಮನ್ ಕಿ ಬಾತ್ ಮಾಡ್ತಾನೆ, ಅವನು ಎಕ್ಸ್ಪೈರಿಟಿ ಒನ್ ಸೈಡ್ ಮಾತಾಡ್ತಾನೆ, ಯಾರು ಕ್ವಶನ್ ಮಾಡಂಗಿಲ್ಲ. ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇವ್ರು ಕ್ವಶನ್ ಮಾಡಕ್ ಬರ್ಲಿ, ಮತ್ತೆ ಇವ್ರ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ. ಅವ್ನ ಕೈಲೇ ಹತ್ತು ಬಿಡ್ತಾನೆ. ಸಿದ್ದರಾಮಯ್ಯ ಹತ್ರ ಮಾತಾಡೋಣ. ಕಾನ್ಸ್ಟಿಟ್ಯೂಷನ್ ಪ್ರಿಯಂಶನ್ ಬರಲ್ಲ ಅವನಿಗೆ. ಕಾನ್ಸ್ಟಿಟ್ಯೂಷನ್ ಪ್ರತಿ ಆರ್ಟಿಕಲ್ ಹೇಳ್ತಾನೆ ಸಿದ್ದರಾಮಯ್ಯ. ಅವ್ನು ಹೇಳಕ್ ಹೇಳೋ ಬರೋದಿಲ್ಲ, ಪ್ರಾಮಿಸ್ ಬರೋದಿಲ್ಲ. ಅವ್ನಿಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇಲ್ಲ. ಮೇಡಮ್ ತಿರುಗಿ ಬರ್ತಿದ್ದಾನೆ, ಸಬ್ಜೆಕ್ಟ್ ಮ್ಯಾಟ್ರ್ ಗೊತ್ತಿಲ್ಲ. ಸಿದ್ದರಾಮಯ್ಯನ ಕರ್ಕೊಂಡು ಹೋಯ್ತಾರೆ ಪಕ್ಕದಲ್ಲಿ, ಅಡ್ಮಿನಿಸ್ಟ್ರೇಷನ್ ಸಕ್ಕತ್ತ ಮಾಡ್ತೀಯ ಬಾರಪ್ಪ ಅಂತ ಹೇಳ್ಬಿಟ್ಟು. ಮೇಡಮ್, ಅವ್ರ ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಮಾಡಕ್ ಬರುತ್ತೆ. ಫಾರಿನ್ಗೆಲ್ಲ ಹೋದ ಪೇಪರ್ ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ಹಾಕೊಡೋದಿಲ್ಲ, ಮತ್ತೆ ಕ್ವಶನ್ ಮಾಡ್ತಾರೆ, ಹೇಳಕ್ ಆಗೋದಿಲ್ಲ. ಹತ್ತು ಬಿಡ್ತಾನೆ ಅಷ್ಟೇ ಒಂದೇ ಸಲ. 16-17 ಬಜೆಟ್ ಮಾಡಿರೋದು. ಇಂಡಿಯಾದಲ್ಲಿ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಿಯಂಶನ್ ಹೇಳಕ್ ಹೇಳೋದು ಸಾಕು. ಆರ್ಟಿಕಲ್ ಏನ್ ಆರ್ಟಿಕಲ್ ಯಾವ್ಯಾವ್ದು ಆರ್ಟಿಕಲ್ ಏನೇನು ಹೇಳುತ್ತೆ ಹೇಳಕ್ ಸಾಕು. ಅವನು ಆರ್ಟಿಕಲ್ ಹೇಳ್ತಾ ಇರೋದು ಒಂದೇ, ಸಿದ್ದರಾಮಯ್ಯ 150 ಆರ್ಟಿಕಲ್ ಹೇಳೋದು ಒಂದೇ. ಸುಮ್ಮನೆ ಓರಲ್ಲ ಅಲ್ಲ, ಆರ್ಟಿಕಲ್ ಹೇಳೋದು ಒಂದೇ. ಇದನ್ನ ಹಾಕಪ್ಪ ಇಷ್ಟೊತ್ತು ಮಾತ್ರ ಸ್ವಲ್ಪ ನನಗೆ ನಮ್ಮ ಮೋದಿ ತನ್ನ ಜೈ ಅಂದ್ರೆ ನಾವು ಮಾಡ್ಕೊಳ್ತೀವಿ. ಬೇಡ ಬಿಡುತ್ತೆ ಹಾಕಲ್ ನಮ್ಮದಲ್ಲಿ ಇರೋದಲ್ಲಿ ಟ್ರೆಜರಿ ಹಾಕಿ ಸುಮ್ಮನೆ ಬಿಟ್ಟು. ನೀವು ಇಷ್ಟು ಸ್ಟ್ರಾಂಗ್ ಇದ್ರೆ ಹೆಂಗೆ ಸರ್? ಎಲ್ಲ ಮೇಡಮ್ ಹೇಳ್ಬೇಕಿಗೆ ದುಡ್ಡು ಬಂದ್ರೆ ಖರ್ಚು ಮಾಡಿ ಗೌರ್ಮೆಂಟ್ ಹೋಗುತ್ತೆ. ಯಾವನಿಗೆ ಬೇಕು ದುಡ್ಡು ಖರ್ಚು ಮಾಡಿದ್ರೆ GST ಎಲ್ಲಿಗೆ ಹೋಗುತ್ತೆ? ಸೆಂಟ್ರಲ್ ಹೋಗುತ್ತದ. ಜುಟ್ಟು ಹೋಗುತ್ತಲ್ಲಿ. ಗ್ಯಾರಂಟಿ ಕೊಟ್ಟಿದ್ರೆ ದುಡ್ಡು ಅಮೌಂಟ್ ಟ್ರೆಜರಿನಲ್ಲಿ ಇರುತ್ತೆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ. ಅಲ್ಲ ಮೇಡಮ್, ಇದೊಂದು ಹೆಂಗಸರುಗಳು ಮನೇಲಿದ್ದಾಗ ಬೀದಿ ಸುತ್ತದ್ ಮಾಡಿದೆ ನಿಮ್ ಹೆಣ್ಮಕ್ಳ ಮೂಲೆಗೆ ಸೇರ್ಕೋಬೇಕೆ, ಅವ್ರಿಗೆ ಸಪೋರ್ಟ್ ಮಾಡಿ ಮೇಡಮ್. ದೇವಸ್ಥಾನದಲ್ಲಿ ತಿನ್ಕೊಂಡು ಉಂಡ್ಕೊಂಡು ಮನೇಲಿ ಇರ್ಬೋದಲ್ಲ.